ಮಾರ್ಕೆಟ್ಗೆ ಹೋದ್ರೆ ತರಕಾರಿ ಕೊಳ್ಳೋದಿಕ್ಕಾಗಲ್ಲ, ಕಾಫಿ ಕುಡಿಯೋಣ ಅಂದ್ರೆ ಹಾಲು ದುಬಾರಿ, ಮನೆಯಲ್ಲಿರೋ ಕಸ ಹೊರಕ್ಕೆ ಹಾಕೋಣ ಅಂದ್ರೆ ಪಾಲಿಕೆ ಸೆಸ್ ಹಾಕೋದಿಕ್ಕೂ ಮುಂದಾಗಿದೆ. ಈ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರ ಪ್ರತಿಕ್ರಿಯೆ ಏನು ಅಂತ ಕೇಳ್ತೀರಾ ನೋಡಿ. ಬೆಂಗಳೂರಿನ ಶ್ರೀಸಾಮಾನ್ಯರಿಗೆ ಡಬಲ್ ಶಾಕ್. ಹಾಲು ದರ ಏರಿಕೆ ಜೊತೆ ಪಾಲಿಕೆಯಿಂದ ಬರೆ. ಇಂದಿನಿಂದ ಜಾರಿಗೆ ಬರುವಂತೆ ಕೆಎಂಎಫ್ ಪ್ರತಿ ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ 50 ml ಹೆಚ್ಚುವರಿ ಹಾಲು ಸೇರಿಸಿ ₹2 ಹೆಚ್ಚಳ ಮಾಡಿದೆ. ಇದು ಶ್ರೀಸಾಮಾನ್ಯರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 2ನೇ ಬಾರಿ ಹಾಲಿನ ಬೆಲೆ ಏರಿಕೆಯಾಗಿದ್ದು ಒಟ್ಟು ₹5 ಹೆಚ್ಚಳ ಆದಂತಾಗಿದೆ. 50 ml ಇಲ್ಲ, ಈಗ ₹2 ಹೆಚ್ಚಿಸ್ಕೊಂಬಂದ್ರೆ ಬಡವ್ರು ಹೆಂಗ್ ಹಾಲು ತಗೊಳೋದು? ನಾವು ಇವರೇ ಹಿಂಗ್ ಮಾಡಿದ್ರು. ಇವಾಗ ಮಧ್ಯಾಹ್ನ ಮೇಲೆ ತಗೊಂತಾರಲ್ಲ, ಹಾಲು ತಗೊಂತೀವಲ್ಲ, ಇವತ್ತಂತೂ ಇಲ್ಲ. ಈಗ ಮಧ್ಯಾಹ್ನ ಮೇಲೆ ಜಾಸ್ತಿ ಆದ್ರೆ ಮತ್ತೆ ನಾವೇನ್ ಮಾಡೋದು? ಸುಮ್ಮನೆ ಭರವಸೆ ಕೊಟ್ಬಿಟ್ಟು ಮಾಡಿಲ್ಲ ಅಂದ್ರೆ ಏನ್ ಗ್ಯಾರಂಟಿ ಏನು? ಪ್ರಿಂಟ್ ಹೊತ್ತು ಬಿಡ್ತಾರೆ 24 ಅಂತ. ಕೊಟ್ಟಿಲ್ಲ ಅಂದ್ರೆ ಯಾರಿಗೋ ಕೇಳೋದು ನಾವು? ಎಲ್ಲ ₹2 ಜಾಸ್ತಿ ಮಾಡ್ಬಿಟ್ರೆ ಬಡವ್ರು ಹೆಂಗ್ ತಿನ್ನೋದು? ಸೊಪ್ಪು, ಕರ್ಬೇವ್ ಸೊಪ್ಪು, ಟಮಾಟ, ಅಕ್ಕಿ ಪ್ರತಿಯೊಂದು ಜಾಸ್ತಿ ಆಗೋಯ್ತಲ್ಲ. ಹೆಂಗೆ ಬದುಕೋದಪ್ಪ ಬಡವ್ರಲ್ಲ? ಮನೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. ₹2 ದಿನ ನಾವು 1.5 ಲೀಟರ್ ತಗೊಂತೀವಿ, ₹6 ಜಾಸ್ತಿ ಆಗುತ್ತೆ. 3 ಏನ್ ಮಾಡೋದು? ಎಲ್ಲ ಜಾಸ್ತಿ ಮಾಡಿದ್ರೆ ಹೆಂಗೆ? 3 ಲೀಟರ್ ನೋಡಿ ₹6 ಜಾಸ್ತಿ ಆಗೋಯ್ತು. ಒಂದು ತಿಂಗಳು ಮುಂಚೆ ₹2 ಜಾಸ್ತಿ ಆಗಿತ್ತು. ₹38 ಇದ್ದಿದ್ದು ₹44 ಆಗೋಯ್ತು. ಅದು ಅರ್ಧ ಲೀಟರ್ ತಗೊಂಡ್ರೆ ₹50 ಬೀಳುತ್ತೆ. ಇವಾಗ ₹48 ಬೀಳುತ್ತೆ. ₹15 ಜಾಸ್ತಿ ಆಯ್ತು. ಏನ್ ಸರ್ಕಾರ ಇದು? ಗೌರ್ಮೆಂಟ್ ಸರಿ ಇಲ್ಲ. ಸಿಲಿಕಾನ್ ಸಿಟಿ ಜನರ ಮೇಲೆ ಗಾರ್ಬೇಜ್ ಹೊರೆ. ಕಸಕ್ಕೆ ಸೆಸ್ ಹಾಕಿದ ಪಾಲಿಕೆಗೆ ಜನರು ಚೀಮಾರಿ. ದಿನಬಳಕೆ ವಸ್ತುಗಳು ಗಗನಕ್ಕೇರಿದ್ದು ಜನರ ಜೇಬು ಸುಡುವಂತಾಗಿದೆ. ಹಾಲು, ತರಕಾರಿ, ಸೊಪ್ಪು ಸೇರಿದಂತೆ ಎಲ್ಲವೂ ದುಬಾರಿಯಾಗಿದೆ. ಈ ನಡುವೆ ಬಿಬಿಎಂಪಿ ಬೆಂಗಳೂರು ಜನರ ಮೇಲೆ ಮತ್ತೊಂದು ಹೊರೆ ಹೊರಿಸಲು ಮುಂದಾಗಿದೆ. ಬೆಂಗಳೂರು ಜನರಿಂದ ಗಾರ್ಬೇಜ್ ಸೆಸ್ ಕಲೆಕ್ಟ್ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಪ್ರತಿ ತಿಂಗಳು ಬಿಬಿಎಂಪಿಗೆ ₹100 ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕಿದೆ. ಹೀಗಾಗಿ ಇದನ್ನು ಜನರು ವಿರೋಧಿಸಿ ಬಿಬಿಎಂಪಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಘನತ್ಯಾಜ್ಯ ಏನೋ ನಿರ್ವಹಣೆಗೆ ದುಡ್ಡು ಕೊಡ್ತಾ ಇದ್ದಾರೆ ಜನ. ಈಗಿರುವಾಗ ಮತ್ತೊಮ್ಮೆ ಈಗ ಸರ್ಕಾರ ಇದು ಪ್ರತಿಯೊಂದು ಮನೆಗೂ ಕೂಡ ₹100 ಟ್ಯಾಕ್ಸ್ ಆಗ್ತವೆ, ₹200 ಅಂಗಡಿಗಳಿಗೆ ಆಗ್ತವೆ ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನ ಏನಿದೆ ಅದು ನಾವು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಘನತ್ಯಾಜ್ಯ ಹೊಸದಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನ ಏನು ಸರ್ಕಾರ ಮಾಡಿದೆ ಅದು ಪ್ರೈವೇಟ್ ಕಂಪನಿಗೂ ಕೊಟ್ಟು ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನವನ್ನು ಕೂಡ ಸಿಪಿಎಂ ಪಾರ್ಟಿ ಒಪ್ಪೋದಿಲ್ಲ. ₹100 ಅಂತ ಹೇಳುವಾಗ ಯಾಕೆ ಕೊಡಬೇಕು ಅಂತ ಹೇಳಿ, ಅದು ಪ್ರೈವೇಟ್ ಕಂಪನಿಗೆ ಕೊಡ್ಲಿಕ್ಕೆ ಅಂತೇಳಿ ಹೊರಟಿದ್ದಾರೆ ಸರ್ಕಾರ. ಅದು ವಾಪಸ್ ಆಗ್ಬೇಕು, ಸರ್ಕಾರನೇ ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ಇದೇನೋ ಒಂದು ದಂಧೆಯಾಗಿ ಮಾರ್ಪಾಡಾಗೋದನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ಸರ್ಕಾರನೇ ನಿರ್ವಹಣೆ ಮಾಡಬೇಕು. ಮತ್ತು ಟ್ಯಾಕ್ಸ್ ಅಲ್ಲಿ ನಾವೇನ್ ಕಟ್ತೀವಿ ಆ ಹಣದಲ್ಲೇ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಯಾಕಂದ್ರೆ ಎಲ್ಲವನ್ನೂ ಖಾಸಗಿಯವರಿಗೆ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು 37 ವಿಭಾಗವನ್ನ ಇವತ್ತು ಖಾಸಗಿಯವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಖಾಸಗಿಗೆ ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು ಅಂತ ಹೇಳಿ ಬಿಬಿಎಂಪಿ ಹೊಸದಾಗಿ ಜಾರಿ ಮಾಡಲು ಹೊರಟಿರುವ ಗಾರ್ಬೇಜ್ ಸೆಸ್ನಿಂದ ಪಾಲಿಕೆ ಖಜಾನೆಗೆ ತಿಂಗಳಿಗೆ 100 ಕೋಟಿ ಹರಿದು ಬರುವ ನಿರೀಕ್ಷೆ ಮಾಡಲಾಗಿದೆ. ಅಂದಾಜು 35 ಲಕ್ಷಕ್ಕೂ ಅಧಿಕ ಪ್ರಾಪರ್ಟಿಗಳಿದ್ದು ಪ್ರತಿ ಮನೆಯಿಂದ ₹100 ಸಂಗ್ರಹ ಮಾಡಿ ಖಜಾನೆ ಭರ್ತಿ ಮಾಡಿಕೊಳ್ಳುವ ಮಾಸ್ಟರ್ ಪ್ಲಾನ್ ಮಾಡಿದೆ ಪಾಲಿಕೆ. ದುಬಾರಿ ದುನಿಯಾದಲ್ಲಿ ಜನರು ಬದುಕು ನಡೆಸಲು ಪರದಾಡುತ್ತಿದ್ದರೆ ಈ ನಡುವೆ ಪಾಲಿಕೆ ಕೂಡ ಬರೆ ಹಾಕಲು ಮುಂದಾಗಿರುವಾಗ ಜನರನ್ನ ಆಕ್ರೋಶಭರಿತವನ್ನಾಗಿ ಮಾಡಿದೆ. ಮುಂದೆ ಪಾಲಿಕೆ ಯಾವ ನಿರ್ಧಾರ ಮಾಡುತ್ತೋ ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18. ಹೆಬ್ಬಾಳದ ಸಿಂಧಿ ಕಾಲೇಜಿನ ಪಠ್ಯೇತರ ಪುಸ್ತಕದಲ್ಲಿ ನಟಿ ತಮನ್ನಾ ಭಾಟಿಯಾ ಪರ ಪಾಠವನ್ನ ಅಳವಡಿಸಲಾಗಿದೆ. ಇನ್ನು ತಮನ್ನಾ ಪಠ್ಯ ಅಳವಡಿಸಿರುವುದಕ್ಕೆ ಪೋಷಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ನಟಿಯಿಂದ ಮಕ್ಕಳು ಕಲಿಯೋದಾದ್ರೂ ಏನು ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ವಲಸೆ ಸಮುದಾಯ ಮತ್ತು ಕಲಹ ಶೀರ್ಷಿಕೆಯಡಿ ತಮನ್ನಾ ಪಠ್ಯ ಮುದ್ರಿತವಾಗಿದ್ದು ಸಿಂಧ್ ಸಮುದಾಯ ಸಾಧಕರನ್ನ ಪರಿಚಯಿಸೋದಕ್ಕೆ ಹೋಗಿ ಈ ಎಡವಟ್ಟನ್ನ ಮಾಡಿಕೊಂಡಿದೆ. ಇದೀಗ ಮಕ್ಕಳ ಹಕ್ಕುಗಳ ಆಯೋಗ ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ಪೋಷಕರು ದೂರು ಕೊಟ್ಟಿದ್ದಾರೆ. ಖಂಡಿತ ಮುಜುಗರ ಆಗುತ್ತೆ. ಈಗ ಮಕ್ಕಳಿಗೆ ಏನು ಕಳಿಸಿರ್ತಾರೆ ಪೇರೆಂಟ್ಸು ಅದನ್ನೇ ನೋಡ್ತಾರೆ. ಫಸ್ಟು ಇದನ್ನು ತಿಳ್ಕೊಂಡು ಬನ್ನಿ ಅಂತ ಹೇಳಿರ್ತಾರಲ್ಲ ಅದನ್ನು ಫಸ್ಟು ಪೇರೆಂಟ್ಸ್ ನೋಡ್ತಾರೆ. ಪೇರೆಂಟ್ಸ್ ನೋಡಿದಾಗ ಇಷ್ಟು ಅಸಹ್ಯವಾಗಿರೋಂಥ ಅವ್ರ ಆ್ಯಕ್ಟಿವಿಟೀಸ್ ಕಾಣಿಸ್ತಾ ಇದೆ ಅಂತಂದಾಗ ನಾವು ಮಕ್ಕಳಿಗೆ ಅದನ್ನೇ ನೀವು ನೋಡಿ ನಿಮ್ಮ ತಿಳ್ಕೊಂಡೋಗಿ ಟೀಚರ್ಸ್ಗೆ ಹೇಳಿ ಅಂತ ಹೇಳೋಕ್ಕಾಗತ್ತಾ? ನಾನು ನಮ್ಮ ಕ್ಯಾಂಪ್ಸ್ ಜನರಲ್ ಸೆಕ್ರೆಟರಿ ಶಶಿಕುಮಾರ್ ಅಂತಿದ್ದಾರೆ. ಫಸ್ಟ್ ನಾನು ಕಂಪ್ಲೇಂಟ್ ಅವರಿಗೆ ಮಾಡಿದೆ, ನೋಡಿ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿದೆ. ಎರಡನೇದು ಚೈಲ್ಡ್ ರೈಟ್ಸ್ ಕಮಿಷನ್ಗೆ ಕಂಪ್ಲೇಂಟು, ಮೂರನೇದು ಹ್ಯೂಮನ್ ರೈಟ್ ಡಿಫೆಂಡರ್ಸ್ ಫೋರಮ್ಗೆ ಕಂಪ್ಲೇಂಟ್ ಮಾಡಿದ್ದೆ. 3 ಕಡೆ ನನ್ನ ಕಂಪ್ಲೇಂಟ್ ಆಗಿದೆ. ಗೊತ್ತಾಯ್ತು. ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ಟೆಪ್ ತಗೊಳ್ತಾರೆ ಅಂತ
ಆಕೆಯ ಬಗ್ಗೆ ಯಾವ ಮೌಲ್ಯವನ್ನ ತಿಳ್ಕೊಬೇಕು ಅಪ್ರಾಪ್ತ ಮಕ್ಕಳು ಅನ್ನತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಪಾಲಕ ಪೋಷಕರಲ್ಲಿ. ಇದು ದೂರಾಗಿ ನಮಗೂ ಕೂಡ ಒಂದಷ್ಟು ದೂರುಗಳು ಬಂದಿರೋದ್ರಿಂದ ಇದನ್ನ ಸೂಕ್ತ ಆ ಶಾಲೆಯವರು ಜವಾಬ್ದಾರಿಯಿಂದ ಆ ಶಾಲೆಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮುಖ್ಯ ಶಿಕ್ಷಕರಾಗಿರ್ಬೋದು, ಇಂಥದ್ರ ಬಗ್ಗೆ ಆಕ್ಷೇಪಕಾರಿಯಾಗಿರ್ತಕ್ಕಂಥ ಕಂಟೆಂಟ್ ಒತ್ತಾಯಪೂರ್ವಕವಾಗಿ ಮಕ್ಕಳಿಗೆ ಕೊಡಬಾರದು. ಇಂಥದೆಲ್ಲ ಒಪ್ಪೋ ಅಂತದಲ್ಲ, ಇದನ್ನ ಖಂಡಿಸ್ತೇವೆ. ಜೊತೆಗೆ ಶಾಲೆಯವರು ಎಚ್ಚೆತ್ಕೊಬೇಕು ಇಂಥದ್ರ ಬಗ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.